ವೆಲ್ಕಮ್ ಬ್ಯಾಕ್. ಕರುನಾಡಲ್ಲಿ ಇತ್ತೀಚೆಗೆ ಗಾಂಜಾ ಘಾಟು ಹೆಚ್ಚಾಗ್ತಾ ಇದೆ. ನಶೆಮುಕ್ತ ರಾಜ್ಯ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಪಣ ತೊಟ್ಟಿದೆ. ಅಬಕಾರಿ ಇಲಾಖೆ ಅಧಿಕಾರಿಗಳು ವಿವಿಧೆಡೆ ದಾಳಿಯನ್ನ ಮಾಡಿ ಗಾಂಜಾವನ್ನ ವಶಕ್ಕೆ ಪಡೆದಿದ್ರೂ ಕೂಡ 3 ವರ್ಷದಿಂದ ಸಂಗ್ರಹಿಸಿಟ್ಟಿದ್ದಂತಹ ಗಾಂಜಾವನ್ನ ಪೊಲೀಸರು ಇದೀಗ ನಾಶ ಮಾಡಿದ್ದಾರೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ವಶಪಡಿಸಿಟ್ಟಿದ್ದ ಗಾಂಜಾ ತಂದಿಳಿಸುತ್ತಿರುವ ಪೊಲೀಸರು, ದಾಖಲೆ ಪರಿಶೀಲಿಸುತ್ತಿರುವ ಅಧಿಕಾರಿಗಳು, ಮಾದಕ ವಸ್ತುಗಳನ್ನ ಸುಡುತ್ತಿರುವ ಸಿಬ್ಬಂದಿ, ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಕೋಲಾರದ ಆಲೇರಿ ಗ್ರಾಮದ ಬಳಿಯ ಮಿರಾ ಎನ್ವಿರೋಟೆಕ್ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ. ಅಗ್ನಿಯಲ್ಲಿ ಬೆಂದ 3 ಕೋಟಿ ಮೌಲ್ಯದ ಗಾಂಜಾ. ನಶೆ ಮುಕ್ತ ಕೋಲಾರ ಮಾಡಲು ಅಧಿಕಾರಿಗಳು ಪಣ. ಕಳೆದ 3 ವರ್ಷಗಳಿಂದ ಅಬಕಾರಿ ಇಲಾಖೆ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ರು. ನೂರಾರು ಪ್ರಕರಣ ಭೇದಿಸಿ ಕೋಟ್ಯಾಂತರ ಮೌಲ್ಯದ ಗಾಂಜಾ ವಶಪಡಿಸಿಕೊಂಡಿದ್ರು. ಇದೀಗ ಬರೋಬ್ಬರಿ 3 ಕೋಟಿ ಮೌಲ್ಯದ 480 ಕೆಜಿ ಗಾಂಜಾ ಹಾಗೂ ಅದರ ಉತ್ಪನ್ನಗಳನ್ನ ನಾಶಗೊಳಿಸಿದ್ದಾರೆ. ಕೋರ್ಟ್ ಸೂಚನೆಯಂತೆ ಅಬಕಾರಿ ನಿಯಮಾನುಸಾರ ವಶಕ್ಕೆ ಪಡೆದಿದ್ದ ಮಾದಕ ವಸ್ತುಗಳನ್ನ ನಾಶ ಮಾಡಲಾಯಿತು. ಕೋಲಾರ, ರಾಮನಗರ ಸೇರಿದಂತೆ ಬೆಂಗಳೂರಿನ 5 ಅಬಕಾರಿ ಉಪ ಆಯುಕ್ತರ ವ್ಯಾಪ್ತಿಯಲ್ಲಿ ವಶಪಡಿಸಿಕೊಂಡಿದ್ದ ಗಾಂಜಾ ಮತ್ತಿತರ ನಶೆಯುಕ್ತ ವಸ್ತುಗಳನ್ನ ಬೆಂಕಿಗೆ ಹಾಕಲಾಯಿತು. ಸೊ ನಾವು ವಿವಿಧ NDPS ಕಾಯ್ದೆ ಅಡಿನಲ್ಲಿ ನಾವು ಅಬಕಾರಿ ಇಲಾಖೆಯಿಂದಲೂ ಸಹ ನಾವು ಎನ್ಫೋರ್ಸ್ಮೆಂಟ್ ಆಕ್ಟಿವಿಟೀಸ್ ಮಾಡ್ತಿರ್ತೀವಿ. ಹಲವಾರು FIRಗಳಿಂದ ನಾವು ಏನು ಸೀಸ್ ಮಾಡಿದೀವಿ ಅದರಲ್ಲಿ ಸುಮಾರು 480 ಕೆಜಿಯಷ್ಟು ಗಾಂಜಾ ಮತ್ತೆ ಗಾಂಜಾದ ವಿವಿಧ ಪ್ರಾಡಕ್ಟ್ಸ್ಗಳನ್ನೆಲ್ಲ ನಾವು ಕೋರ್ಟಿನ ಅನುಮತಿಯ ಮೇರೆಗೆ ನಾವು ಇದು ಡಿಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಕೋಲಾರ್ನಲ್ಲಿ. ಕೋಲಾರವನ್ನ ನಶೆ ಮುಕ್ತ ಮಾಡಲು ಅಬಕಾರಿ ಅಧಿಕಾರಿಗಳು ಪಣ ತೊಟ್ಟಿದ್ದಾರೆ. ಗಾಂಜಾ ಹಾಗೂ ಮಾದಕ ವಸ್ತುಗಳಿಗೆ ದಾಸರಾಗದಂತೆ ಕ್ರಮ ವಹಿಸಲು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ, ಗ್ರಾಮ ಸಭೆಗಳು, ಶಾಲಾ ಕಾಲೇಜುಗಳು, ಸಮುದಾಯಗಳಲ್ಲಿ ಮಾದಕ ವಸ್ತುಗಳಿಂದಾಗುವ ಅನಾಹುತಗಳ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ಈ ಡ್ರಗ್ ಡಿಸ್ಪೋಸಲ್ ಕಮಿಟಿ ಅಂತ ಒಂದು ಫಾರ್ಮ್ ಆಗಿದೆ ಗವರ್ಮೆಂಟ್ನಿಂದ. ಇದರಲ್ಲಿ ನಾವು ಅಬಕಾರಿ ಇಲಾಖೆಯಿಂದ ಏನು ಈಗ ಕಳೆದ 3 ವರ್ಷದಲ್ಲಿ ಪ್ರಕರಣಗಳನ್ನು ದಾಖಲಿಸಿ ಸುಮಾರು 1200 ಪ್ರಕರಣ ಆಗಿದೆ, 206 ಪ್ರಕರಣಗಳನ್ನು ದಾಖಲಿಸಿ 460 ಕೆಜಿಯಷ್ಟು ಗಾಂಜಾ ಮತ್ತು ಅದರ ಪ್ರಾಡಕ್ಟ್ಸ್ಗಳನ್ನು ಹಿಡಿದು ಇದು ಮಾಡಿದೀವಿ. ಈಗ ಮಾನ್ಯ ನ್ಯಾಯಾಲಯದಿಂದ, ಸಂಬಂಧಪಟ್ಟ ನ್ಯಾಯಾಲಯದಿಂದ ಕೂಡ ನಾವು ಆದೇಶವನ್ನು ಪಡೆದು ಡಿಸ್ಟ್ರಾಯ್ ಮಾಡಿದೀವಿ. ಅಬಕಾರಿ ಇಲಾಖೆ ಅಕ್ರಮ ಮಾದಕ ವಸ್ತುಗಳ ಸಾಗಾಟದ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಅಕ್ರಮ ಚಟುವಟಿಕೆ ಕೇಸ್ನಲ್ಲಿ ಸಿಕ್ಕಾಕೊಂಡ್ರೆ ಜೈಲೂಟ ಫಿಕ್ಸ್. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ವೆಲ್ಕಮ್ ಬ್ಯಾಕ್. ಕರುನಾಡಲ್ಲಿ ಇತ್ತೀಚೆಗೆ ಗಾಂಜಾ ಘಾಟು ಹೆಚ್ಚಾಗ್ತಾ ಇದೆ. ನಶೆಮುಕ್ತ ರಾಜ್ಯ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಪಣ ತೊಟ್ಟಿದೆ. ಅಬಕಾರಿ ಇಲಾಖೆ ಅಧಿಕಾರಿಗಳು ವಿವಿಧೆಡೆ ದಾಳಿಯನ್ನ ಮಾಡಿ ಗಾಂಜಾವನ್ನ ವಶಕ್ಕೆ ಪಡೆದಿದ್ರೂ ಕೂಡ 3 ವರ್ಷದಿಂದ ಸಂಗ್ರಹಿಸಿಟ್ಟಿದ್ದಂತಹ ಗಾಂಜಾವನ್ನ ಪೊಲೀಸರು ಇದೀಗ ನಾಶ ಮಾಡಿದ್ದಾರೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ವಶಪಡಿಸಿಟ್ಟಿದ್ದ ಗಾಂಜಾ ತಂದಿಳಿಸುತ್ತಿರುವ ಪೊಲೀಸರು, ದಾಖಲೆ ಪರಿಶೀಲಿಸುತ್ತಿರುವ ಅಧಿಕಾರಿಗಳು, ಮಾದಕ ವಸ್ತುಗಳನ್ನ ಸುಡುತ್ತಿರುವ ಸಿಬ್ಬಂದಿ, ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಕೋಲಾರದ ಆಲೇರಿ ಗ್ರಾಮದ ಬಳಿಯ ಮಿರಾ ಎನ್ವಿರೋಟೆಕ್ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ. ಅಗ್ನಿಯಲ್ಲಿ ಬೆಂದ 3 ಕೋಟಿ ಮೌಲ್ಯದ ಗಾಂಜಾ. ನಶೆ ಮುಕ್ತ ಕೋಲಾರ ಮಾಡಲು ಅಧಿಕಾರಿಗಳು ಪಣ. ಕಳೆದ 3 ವರ್ಷಗಳಿಂದ ಅಬಕಾರಿ ಇಲಾಖೆ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ರು. ನೂರಾರು ಪ್ರಕರಣ ಭೇದಿಸಿ ಕೋಟ್ಯಾಂತರ ಮೌಲ್ಯದ ಗಾಂಜಾ ವಶಪಡಿಸಿಕೊಂಡಿದ್ರು. ಇದೀಗ ಬರೋಬ್ಬರಿ 3 ಕೋಟಿ ಮೌಲ್ಯದ 480 ಕೆಜಿ ಗಾಂಜಾ ಹಾಗೂ ಅದರ ಉತ್ಪನ್ನಗಳನ್ನ ನಾಶಗೊಳಿಸಿದ್ದಾರೆ. ಕೋರ್ಟ್ ಸೂಚನೆಯಂತೆ ಅಬಕಾರಿ ನಿಯಮಾನುಸಾರ ವಶಕ್ಕೆ ಪಡೆದಿದ್ದ ಮಾದಕ ವಸ್ತುಗಳನ್ನ ನಾಶ ಮಾಡಲಾಯಿತು. ಕೋಲಾರ, ರಾಮನಗರ ಸೇರಿದಂತೆ ಬೆಂಗಳೂರಿನ 5 ಅಬಕಾರಿ ಉಪ ಆಯುಕ್ತರ ವ್ಯಾಪ್ತಿಯಲ್ಲಿ ವಶಪಡಿಸಿಕೊಂಡಿದ್ದ ಗಾಂಜಾ ಮತ್ತಿತರ ನಶೆಯುಕ್ತ ವಸ್ತುಗಳನ್ನ ಬೆಂಕಿಗೆ ಹಾಕಲಾಯಿತು. ಸೊ ನಾವು ವಿವಿಧ NDPS ಕಾಯ್ದೆ ಅಡಿನಲ್ಲಿ ನಾವು ಅಬಕಾರಿ ಇಲಾಖೆಯಿಂದಲೂ ಸಹ ನಾವು ಎನ್ಫೋರ್ಸ್ಮೆಂಟ್ ಆಕ್ಟಿವಿಟೀಸ್ ಮಾಡ್ತಿರ್ತೀವಿ.
ಹಲವಾರು ಎಫ್ಐಆರ್ಗಳಿಂದ ನಾವು ಏನು ಸೀಸ್ ಮಾಡಿದ್ದೀವಿ ಅದರಲ್ಲಿ ಸುಮಾರು 480 ಕೆಜಿಯಷ್ಟು ಗಾಂಜಾ ಮತ್ತು ಗಾಂಜಾದ ವಿವಿಧ ಪ್ರಾಡಕ್ಟ್ಸ್ಗಳನ್ನೆಲ್ಲ ನಾವು ಕೋರ್ಟಿನ ಅನುಮತಿಯ ಮೇರೆಗೆ ನಾವು ಇದು ಡಿಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಕೋಲಾರ್ನಲ್ಲಿ. ಕೋಲಾರವನ್ನ ನಶೆ ಮುಕ್ತ ಮಾಡಲು ಅಬಕಾರಿ ಅಧಿಕಾರಿಗಳು ಪಣ ತೊಟ್ಟಿದ್ದಾರೆ. ಗಾಂಜಾ ಹಾಗೂ ಮಾದಕ ವಸ್ತುಗಳಿಗೆ ದಾಸರಾಗದಂತೆ ಕ್ರಮ ವಹಿಸಲು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ, ಗ್ರಾಮ ಸಭೆಗಳು, ಶಾಲಾ ಕಾಲೇಜುಗಳು, ಸಮುದಾಯಗಳಲ್ಲಿ ಮಾದಕ ವಸ್ತುಗಳಿಂದಾಗುವ ಅನಾಹುತಗಳ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ಈ ಡ್ರಗ್ ಡಿಸ್ಪೋಸಲ್ ಕಮಿಟಿ ಅಂತ ಒಂದು ಫಾರ್ಮ್ ಆಗಿದೆ ಗವರ್ಮೆಂಟ್ನಿಂದ. ಇದರಲ್ಲಿ ನಾವು ಅಬಕಾರಿ ಇಲಾಖೆಯಿಂದ ಏನು ಈಗ ಕಳೆದ 3 ವರ್ಷದಲ್ಲಿ ಪ್ರಕರಣಗಳನ್ನು ದಾಖಲಿಸಿ ಸುಮಾರು 1200 ಪ್ರಕರಣ ಆಗಿದೆಲ್ಲ, 206 ಪ್ರಕರಣಗಳನ್ನು ದಾಖಲಿಸಿ 460 ಕೆಜಿಯಷ್ಟು ಗಾಂಜಾ ಮತ್ತು ಅದರ ಪ್ರಾಡಕ್ಟ್ಸ್ಗಳನ್ನು ಹಿಡಿದು ಇದು ಮಾಡಿದೀವಿ. ಈಗ ಮಾನ್ಯ ನ್ಯಾಯಾಲಯದಿಂದ, ಸಂಬಂಧಪಟ್ಟ ನ್ಯಾಯಾಲಯದಿಂದ ಕೂಡ ನಾವು ಆದೇಶವನ್ನು ಪಡೆದು ಡಿಸ್ಟ್ರಾಯ್ ಮಾಡಿದೀವಿ. ಅಬಕಾರಿ ಇಲಾಖೆ ಅಕ್ರಮ ಮಾದಕ ವಸ್ತುಗಳ ಸಾಗಾಟದ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಅಕ್ರಮ ಚಟುವಟಿಕೆ ಕೇಸ್ನಲ್ಲಿ ಸಿಕ್ಕಾಕೊಂಡ್ರೆ ಜೈಲೂಟ ಫಿಕ್ಸ್. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ವೆಲ್ಕಮ್ ಬ್ಯಾಕ್. ಕರುನಾಡಲ್ಲಿ ಇತ್ತೀಚೆಗೆ ಗಾಂಜಾ ಘಾಟು ಹೆಚ್ಚಾಗ್ತಾ ಇದೆ. ನಶೆಮುಕ್ತ ರಾಜ್ಯ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಪಣ ತೊಟ್ಟಿದೆ. ಅಬಕಾರಿ ಇಲಾಖೆ ಅಧಿಕಾರಿಗಳು ವಿವಿಧೆಡೆ ದಾಳಿಯನ್ನ ಮಾಡಿ ಗಾಂಜಾವನ್ನ ವಶಕ್ಕೆ ಪಡೆದಿದ್ರೂ ಕೂಡ 3 ವರ್ಷದಿಂದ ಸಂಗ್ರಹಿಸುತ್ತಿದ್ದಂತಹ ಗಾಂಜಾವನ್ನ ಪೊಲೀಸರು ಇದೀಗ ನಾಶ ಮಾಡಿದ್ದಾರೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ವಶಪಡಿಸಿಟ್ಟಿದ್ದ ಗಾಂಜಾ ತಂದಿಳಿಸುತ್ತಿರುವ ಪೊಲೀಸರು, ದಾಖಲೆ ಪರಿಶೀಲಿಸುತ್ತಿರುವ ಅಧಿಕಾರಿಗಳು, ಮಾದಕ ವಸ್ತುಗಳನ್ನು ಸುಡುತ್ತಿರುವ ಸಿಬ್ಬಂದಿ. ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಕೋಲಾರದ ಆಲೇರಿ ಗ್ರಾಮದ ಬಳಿಯ ಮಿರಾ ಎನ್ವಿರೋಟೆಕ್ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ. ಅಗ್ನಿಯಲ್ಲಿ ಬೆಂದ 3 ಕೋಟಿ ಮೌಲ್ಯದ ಗಾಂಜಾ. ನಶೆ ಮುಕ್ತ ಕೋಲಾರ ಮಾಡಲು ಅಧಿಕಾರಿಗಳು ಪಣ. ಕಳೆದ 3 ವರ್ಷಗಳಿಂದ ಅಬಕಾರಿ ಇಲಾಖೆ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ರು. 100 ಪ್ರಕರಣ ಭೇದಿಸಿ ಕೋಟ್ಯಾಂತರ ಮೌಲ್ಯದ ಗಾಂಜಾ ವಶಪಡಿಸಿಕೊಂಡಿದ್ರು. ಇದೀಗ ಬರೋಬ್ಬರಿ 3 ಕೋಟಿ ಮೌಲ್ಯದ 480 ಕೆಜಿ ಗಾಂಜಾ ಹಾಗೂ ಅದರ ಉತ್ಪನ್ನಗಳನ್ನ ನಾಶಗೊಳಿಸಿದ್ದಾರೆ. ಕೋರ್ಟ್ ಸೂಚನೆಯಂತೆ ಅಬಕಾರಿ ನಿಯಮಾನುಸಾರ ವಶಕ್ಕೆ ಪಡೆದಿದ್ದ ಮಾದಕ ವಸ್ತುಗಳನ್ನ ನಾಶ ಮಾಡಲಾಯಿತು. ಕೋಲಾರ, ರಾಮನಗರ ಸೇರಿದಂತೆ ಬೆಂಗಳೂರಿನ 5 ಅಬಕಾರಿ ಉಪ ಆಯುಕ್ತರ ವ್ಯಾಪ್ತಿಯಲ್ಲಿ ವಶಪಡಿಸಿಕೊಂಡಿದ್ದ ಗಾಂಜಾ ಮತ್ತಿತರ ನಶೆಯುಕ್ತ ವಸ್ತುಗಳನ್ನ ಬೆಂಕಿಗೆ ಹಾಕಲಾಯಿತು. ಸೊ ನಾವು ವಿವಿಧ NDPS ಕಾಯ್ದೆ ಅಡಿನಲ್ಲಿ ನಾವು ಅಬಕಾರಿ ಇಲಾಖೆಯಿಂದಲೂ ಸಹ ನಾವು ಎನ್ಫೋರ್ಸ್ಮೆಂಟ್ ಆಕ್ಟಿವಿಟೀಸ್ ಮಾಡ್ತಿರ್ತೀವಿ. ಹಲವಾರು ಎಫ್ಐಆರ್ಗಳಿಂದ ನಾವು ಏನು ಸೀಸ್ ಮಾಡಿದ್ದೀವಿ ಅದರಲ್ಲಿ ಸುಮಾರು 480 ಕೆಜಿಯಷ್ಟು ಗಾಂಜಾ ಮತ್ತು ಗಾಂಜಾದ ವಿವಿಧ ಪ್ರಾಡಕ್ಟ್ಸ್ಗಳನ್ನೆಲ್ಲ ನಾವು ಕೋರ್ಟಿನ ಅನುಮತಿಯ ಮೇರೆಗೆ ನಾವು ಇದು ಡಿಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಕೋಲಾರ್ನಲ್ಲಿ. ಕೋಲಾರವನ್ನ ನಶೆ ಮುಕ್ತ ಮಾಡಲು ಅಬಕಾರಿ ಅಧಿಕಾರಿಗಳು ಪಣ ತೊಟ್ಟಿದ್ದಾರೆ. ಗಾಂಜಾ ಹಾಗೂ ಮಾದಕ ವಸ್ತುಗಳಿಗೆ ದಾಸರಾಗದಂತೆ ಕ್ರಮ ವಹಿಸಲು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ, ಗ್ರಾಮ ಸಭೆಗಳು, ಶಾಲಾ ಕಾಲೇಜುಗಳು, ಸಮುದಾಯಗಳಲ್ಲಿ ಮಾದಕ ವಸ್ತುಗಳಿಂದಾಗುವ ಅನಾಹುತಗಳ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ಈ ಡ್ರಗ್ ಡಿಸ್ಪೋಸಲ್ ಕಮಿಟಿ ಅಂತ ಒಂದು ಫಾರ್ಮ್ ಆಗಿದೆ ಗವರ್ಮೆಂಟ್ನಿಂದ. ಇದರಲ್ಲಿ ನಾವು ಅಬಕಾರಿ ಇಲಾಖೆಯಿಂದ ಏನು ಈಗ ಕಳೆದ 3 ವರ್ಷದಲ್ಲಿ ಪ್ರಕರಣಗಳನ್ನು ದಾಖಲಿಸಿ ಸುಮಾರು 1200 ಪ್ರಕರಣ ಆಗಿದೆಲ್ಲ, 206 ಪ್ರಕರಣಗಳನ್ನು ದಾಖಲಿಸಿ 460 ಕೆಜಿಯಷ್ಟು ಗಾಂಜಾ ಮತ್ತು ಅದರ ಪ್ರಾಡಕ್ಟ್ಸ್ಗಳನ್ನು ಹಿಡಿದು ಇದು ಮಾಡಿದೀವಿ. ಈಗ ಮಾನ್ಯ ನ್ಯಾಯಾಲಯದಿಂದ, ಸಂಬಂಧಪಟ್ಟ ನ್ಯಾಯಾಲಯದಿಂದ ಕೂಡ ನಾವು ಆದೇಶವನ್ನು ಪಡೆದು ಡಿಸ್ಟ್ರಾಯ್ ಮಾಡಿದೀವಿ. ಅಬಕಾರಿ ಇಲಾಖೆ ಅಕ್ರಮ ಮಾದಕ ವಸ್ತುಗಳ ಸಾಗಾಟದ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಅಕ್ರಮ ಚಟುವಟಿಕೆ ಕೇಸ್ನಲ್ಲಿ ಸಿಕ್ಕಾಕೊಂಡ್ರೆ ಜೈಲೂಟ ಫಿಕ್ಸ್. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.